ಒಂದು ಫುಲ್ ಸ್ಟಾಪ್ ಇಟ್ಟಿದೆ, ಯಾವುದೇ ಅಂತದಿಲ್ಲ ಅಂತ ಹೇಳಿ. ಸದ್ಯಕ್ಕೆ ಪಕ್ಷದ ಪರಿಸ್ಥಿತಿ ಸರಿ ಇಲ್ಲ, ಯಥಾಸ್ಥಿತಿಯಲ್ಲಿ ಮುಂದುವರಿಯೋದು ಉತ್ತಮ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಸಮರ್ಥ ನಾಯಕರಿದ್ದಾರೆ. ಈವರೆಗೆ ಸಾಗಿದಂತೆ ಮುಂದೆಯೂ ಕೂಡ ಒಗ್ಗಟ್ಟಾಗಿ ಮುಂದುವರಿಯಿರಿ. ಪಕ್ಷಕ್ಕೆ ನೈತಿಕ ಶಕ್ತಿಯಾಗಿರುವ ಕರ್ನಾಟಕದಲ್ಲಿ ಬದಲಾವಣೆ ಬೇಡವೇ ಬೇಡ. ಸಿದ್ದರಾಮಯ್ಯಗೆ ಮಲ್ಲಿಕಾರ್ಜುನ ಖರ್ಗೆ ಸ್ಪಷ್ಟ ಸಲಹೆಯನ್ನ ನೀಡಿದ್ದಾರೆ. ಸದ್ಯಕ್ಕೆ ಯಾವುದೇ ತೀರ್ಮಾನ ಬೇಡ, ಹೇಗಿದೆ ಈಗ ಯಥಾಸ್ಥಿತಿ ಹಾಗೆ ಮುಂದುವರಿಯಲಿ. ಪಕ್ಷ ಸಂಕಷ್ಟದಲ್ಲಿದೆ, ಎಲ್ಲವೂ ಸರಿ ಇಲ್ಲ. ಈಗ ಇಂಥ ಸಮಯದಲ್ಲಿ ಏನಾದ್ರೂ ರಿಸ್ಕ್ ತಗೊಂಡ್ರೆ ಅದು ನಮಗೆ ಡ್ಯಾಮೇಜ್ ಆಗಬಹುದು ಮುಂದೆ. ಹೀಗಾಗಿ ಈಗ ಹೇಗಿದೆಯೋ ಹಾಗೆ ಹೊಂದಾಣಿಕೆಯಿಂದ ಇಬ್ರು ಮುಂದುವರಿಯಿರಿ ಅಂತೇಳಿ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಒಂದು ಫುಲ್ ಸ್ಟಾಪ್ ಇಟ್ಟಿದೆ, ಯಾವುದೇ ಅಂತದಿಲ್ಲ ಅಂತ ಹೇಳಿ. ಸದ್ಯಕ್ಕೆ ಪಕ್ಷದ ಪರಿಸ್ಥಿತಿ ಸರಿ ಇಲ್ಲ, ಯಥಾಸ್ಥಿತಿಯಲ್ಲಿ ಮುಂದುವರಿಯೋದು ಉತ್ತಮ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಸಮರ್ಥ ನಾಯಕರಿದ್ದಾರೆ. ಈವರೆಗೆ ಸಾಗಿದಂತೆ ಮುಂದೆಯೂ ಕೂಡ ಒಗ್ಗಟ್ಟಾಗಿ ಮುಂದುವರಿಯಿರಿ. ಪಕ್ಷಕ್ಕೆ ನೈತಿಕ ಶಕ್ತಿಯಾಗಿರುವ ಕರ್ನಾಟಕದಲ್ಲಿ ಬದಲಾವಣೆ ಬೇಡವೇ ಬೇಡ. ಸಿದ್ದರಾಮಯ್ಯಗೆ ಮಲ್ಲಿಕಾರ್ಜುನ ಖರ್ಗೆ ಸ್ಪಷ್ಟ ಸಲಹೆಯನ್ನ ನೀಡಿದ್ದಾರೆ. ಸದ್ಯಕ್ಕೆ ಯಾವುದೇ ತೀರ್ಮಾನ ಬೇಡ, ಹೇಗಿದೆ ಈಗ ಯಥಾಸ್ಥಿತಿ ಹಾಗೆ ಮುಂದುವರಿಯಲಿ. ಪಕ್ಷ ಸಂಕಷ್ಟದಲ್ಲಿದೆ, ಎಲ್ಲವೂ ಸರಿ ಇಲ್ಲ. ಈಗ ಇಂಥ ಸಮಯದಲ್ಲಿ ಏನಾದ್ರೂ ರಿಸ್ಕ್ ತಗೊಂಡ್ರೆ ಅದು ನಮಗೆ ಡ್ಯಾಮೇಜ್ ಆಗಬಹುದು ಮುಂದೆ. ಹೀಗಾಗಿ ಈಗ ಹೇಗಿದೆಯೋ ಹಾಗೆ ಹೊಂದಾಣಿಕೆಯಿಂದ ಇಬ್ರು ಮುಂದುವರಿಯಿರಿ ಅಂತೇಳಿ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಒಂದು ಫುಲ್ ಸ್ಟಾಪ್ ಇಟ್ಟಿದೆ, ಯಾವುದೇ ಅಂತದಿಲ್ಲ ಅಂತ ಹೇಳಿ. ಸದ್ಯಕ್ಕೆ ಪಕ್ಷದ ಪರಿಸ್ಥಿತಿ ಸರಿ ಇಲ್ಲ, ಯಥಾಸ್ಥಿತಿಯಲ್ಲಿ ಮುಂದುವರಿಯೋದು ಉತ್ತಮ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಸಮರ್ಥ ನಾಯಕರಿದ್ದಾರೆ. ಈವರೆಗೆ ಸಾಗಿದಂತೆ ಮುಂದೆಯೂ ಕೂಡ ಒಗ್ಗಟ್ಟಾಗಿ ಮುಂದುವರಿಯಿರಿ. ಪಕ್ಷಕ್ಕೆ ನೈತಿಕ ಶಕ್ತಿಯಾಗಿರುವ ಕರ್ನಾಟಕದಲ್ಲಿ ಬದಲಾವಣೆ ಬೇಡವೇ ಬೇಡ. ಸಿದ್ದರಾಮಯ್ಯಗೆ ಮಲ್ಲಿಕಾರ್ಜುನ ಖರ್ಗೆ ಸ್ಪಷ್ಟ ಸಲಹೆಯನ್ನ ನೀಡಿದ್ದಾರೆ. ಸದ್ಯಕ್ಕೆ ಯಾವುದೇ ತೀರ್ಮಾನ ಬೇಡ, ಹೇಗಿದೆ ಈಗ ಯಥಾಸ್ಥಿತಿ ಹಾಗೆ ಮುಂದುವರಿಯಲಿ. ಪಕ್ಷ ಸಂಕಷ್ಟದಲ್ಲಿದೆ, ಎಲ್ಲವೂ ಸರಿ ಇಲ್ಲ. ಈಗ ಇಂಥ ಸಮಯದಲ್ಲಿ ಏನಾದ್ರೂ ರಿಸ್ಕ್ ತಗೊಂಡ್ರೆ ಅದು ನಮಗೆ ಡ್ಯಾಮೇಜ್ ಆಗಬಹುದು ಮುಂದೆ. ಹೀಗಾಗಿ ಈಗ ಹೇಗಿದೆಯೋ ಹಾಗೆ ಹೊಂದಾಣಿಕೆಯಿಂದ ಇಬ್ರು ಮುಂದುವರಿಯಿರಿ ಅಂತೇಳಿ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಒಂದು ಫುಲ್ ಸ್ಟಾಪ್ ಇಟ್ಟಿದೆ, ಯಾವುದೇ ಅಂತದಿಲ್ಲ ಅಂತ ಹೇಳಿ. ಸದ್ಯಕ್ಕೆ ಪಕ್ಷದ ಪರಿಸ್ಥಿತಿ ಸರಿ ಇಲ್ಲ, ಯಥಾಸ್ಥಿತಿಯಲ್ಲಿ ಮುಂದುವರಿಯೋದು ಉತ್ತಮ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಸಮರ್ಥ ನಾಯಕರಿದ್ದಾರೆ. ಈವರೆಗೆ ಸಾಗಿದಂತೆ ಮುಂದೆಯೂ ಕೂಡ ಒಗ್ಗಟ್ಟಾಗಿ ಮುಂದುವರಿಯಿರಿ. ಪಕ್ಷಕ್ಕೆ ನೈತಿಕ ಶಕ್ತಿಯಾಗಿರುವ ಕರ್ನಾಟಕದಲ್ಲಿ ಬದಲಾವಣೆ ಬೇಡವೇ ಬೇಡ. ಸಿದ್ದರಾಮಯ್ಯಗೆ ಮಲ್ಲಿಕಾರ್ಜುನ ಖರ್ಗೆ ಸ್ಪಷ್ಟ ಸಲಹೆಯನ್ನ ನೀಡಿದ್ದಾರೆ. ಸದ್ಯಕ್ಕೆ ಯಾವುದೇ ತೀರ್ಮಾನ ಬೇಡ, ಹೇಗಿದೆ ಈಗ ಯಥಾಸ್ಥಿತಿ ಹಾಗೆ ಮುಂದುವರಿಯಲಿ. ಪಕ್ಷ ಸಂಕಷ್ಟದಲ್ಲಿದೆ, ಎಲ್ಲವೂ ಸರಿ ಇಲ್ಲ. ಈಗ ಇಂಥ ಸಮಯದಲ್ಲಿ ಏನಾದ್ರೂ ರಿಸ್ಕ್ ತಗೊಂಡ್ರೆ ಅದು ನಮಗೆ ಡ್ಯಾಮೇಜ್ ಆಗಬಹುದು ಮುಂದೆ. ಹೀಗಾಗಿ ಈಗ ಹೇಗಿದೆಯೋ ಹಾಗೆ ಹೊಂದಾಣಿಕೆಯಿಂದ ಇಬ್ರು ಮುಂದುವರಿಯಿರಿ ಅಂತೇಳಿ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಒಂದು ಫುಲ್ ಸ್ಟಾಪ್ ಇಟ್ಟಿದೆ, ಯಾವುದೇ ಅಂತದಿಲ್ಲ ಅಂತ ಹೇಳಿ. ಸದ್ಯಕ್ಕೆ ಪಕ್ಷದ ಪರಿಸ್ಥಿತಿ ಸರಿ ಇಲ್ಲ, ಯಥಾಸ್ಥಿತಿಯಲ್ಲಿ ಮುಂದುವರಿಯೋದು ಉತ್ತಮ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಸಮರ್ಥ ನಾಯಕರಿದ್ದಾರೆ. ಈವರೆಗೆ ಸಾಗಿದಂತೆ ಮುಂದೆಯೂ ಕೂಡ ಒಗ್ಗಟ್ಟಾಗಿ ಮುಂದುವರಿಯಿರಿ. ಪಕ್ಷಕ್ಕೆ ನೈತಿಕ ಶಕ್ತಿಯಾಗಿರುವ ಕರ್ನಾಟಕದಲ್ಲಿ ಬದಲಾವಣೆ ಬೇಡವೇ ಬೇಡ. ಸಿದ್ದರಾಮಯ್ಯಗೆ ಮಲ್ಲಿಕಾರ್ಜುನ ಖರ್ಗೆ ಸ್ಪಷ್ಟ ಸಲಹೆಯನ್ನ ನೀಡಿದ್ದಾರೆ. ಸದ್ಯಕ್ಕೆ ಯಾವುದೇ ತೀರ್ಮಾನ ಬೇಡ, ಹೇಗಿದೆ ಈಗ ಯಥಾಸ್ಥಿತಿ ಹಾಗೆ ಮುಂದುವರಿಯಲಿ. ಪಕ್ಷ ಸಂಕಷ್ಟದಲ್ಲಿದೆ, ಎಲ್ಲವೂ ಸರಿ ಇಲ್ಲ. ಈಗ ಇಂಥ ಸಮಯದಲ್ಲಿ ಏನಾದ್ರೂ ರಿಸ್ಕ್ ತಗೊಂಡ್ರೆ ಅದು ನಮಗೆ ಡ್ಯಾಮೇಜ್ ಆಗಬಹುದು ಮುಂದೆ. ಹೀಗಾಗಿ ಈಗ ಹೇಗಿದೆಯೋ ಹಾಗೆ ಹೊಂದಾಣಿಕೆಯಿಂದ ಇಬ್ರು ಮುಂದುವರಿಯಿರಿ ಅಂತೇಳಿ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಒಂದು ಫುಲ್ ಸ್ಟಾಪ್ ಇಟ್ಟಿದೆ, ಯಾವುದೇ ಅಂತದಿಲ್ಲ ಅಂತ ಹೇಳಿ. ಸದ್ಯಕ್ಕೆ ಪಕ್ಷದ ಪರಿಸ್ಥಿತಿ ಸರಿ ಇಲ್ಲ, ಯಥಾಸ್ಥಿತಿಯಲ್ಲಿ ಮುಂದುವರಿಯೋದು ಉತ್ತಮ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಸಮರ್ಥ ನಾಯಕರಿದ್ದಾರೆ. ಈವರೆಗೆ ಸಾಗಿದಂತೆ ಮುಂದೆಯೂ ಕೂಡ ಒಗ್ಗಟ್ಟಾಗಿ ಮುಂದುವರಿಯಿರಿ. ಪಕ್ಷಕ್ಕೆ ನೈತಿಕ
ಶಕ್ತಿಯಾಗಿರುವ ಕರ್ನಾಟಕದಲ್ಲಿ ಬದಲಾವಣೆ ಬೇಡವೇ ಬೇಡ. ಸಿದ್ದರಾಮಯ್ಯಗೆ ಮಲ್ಲಿಕಾರ್ಜುನ ಖರ್ಗೆ ಸ್ಪಷ್ಟ ಸಲಹೆಯನ್ನ ನೀಡಿದ್ದಾರೆ. ಸದ್ಯಕ್ಕೆ ಯಾವುದೇ ತೀರ್ಮಾನ ಬೇಡ. ಹೇಗಿದೆ ಈಗ ಯಥಾಸ್ಥಿತಿ ಹಾಗೆ ಮುಂದುವರಿಯಲಿ. ಪಕ್ಷ ಸಂಕಷ್ಟದಲ್ಲಿದೆ, ಎಲ್ಲವೂ ಸರಿ ಇಲ್ಲ. ಈಗ ಇಂಥ ಸಮಯದಲ್ಲಿ ಏನಾದ್ರೂ ರಿಸ್ಕ್ ತಗೊಂಡ್ರೆ ಅದು ನಮಗೆ ಡ್ಯಾಮೇಜ್ ಆಗಬಹುದು ಮುಂದೆ. ಹೀಗಾಗಿ ಈಗ ಹೇಗಿದೆಯೋ ಹಾಗೆ ಹೊಂದಾಣಿಕೆಯಿಂದ ಇಬ್ರು ಮುಂದುವರಿಯಿರಿ ಅಂತೇಳಿ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಒಂದು ಫುಲ್ ಸ್ಟಾಪ್ ಇಟ್ಟಿದೆ, ಯಾವುದೇ ಅಂತದಿಲ್ಲ ಅಂತ ಹೇಳಿ. ಸದ್ಯಕ್ಕೆ ಪಕ್ಷದ ಪರಿಸ್ಥಿತಿ ಸರಿ ಇಲ್ಲ, ಯಥಾಸ್ಥಿತಿಯಲ್ಲಿ ಮುಂದುವರಿಯೋದು ಉತ್ತಮ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಸಮರ್ಥ ನಾಯಕರಿದ್ದಾರೆ. ಈವರೆಗೆ ಸಾಗಿದಂತೆ ಮುಂದೆಯೂ ಕೂಡ ಒಗ್ಗಟ್ಟಾಗಿ ಮುಂದುವರಿಯಿರಿ. ಪಕ್ಷಕ್ಕೆ ನೈತಿಕ ಶಕ್ತಿಯಾಗಿರುವ ಕರ್ನಾಟಕದಲ್ಲಿ ಬದಲಾವಣೆ ಬೇಡವೇ ಬೇಡ. ಸಿದ್ದರಾಮಯ್ಯಗೆ ಮಲ್ಲಿಕಾರ್ಜುನ ಖರ್ಗೆ ಸ್ಪಷ್ಟ ಸಲಹೆಯನ್ನ ನೀಡಿದ್ದಾರೆ. ಸದ್ಯಕ್ಕೆ ಯಾವುದೇ ತೀರ್ಮಾನ ಬೇಡ. ಹೇಗಿದೆ ಈಗ ಯಥಾಸ್ಥಿತಿ ಹಾಗೆ ಮುಂದುವರಿಯಲಿ. ಪಕ್ಷ ಸಂಕಷ್ಟದಲ್ಲಿದೆ, ಎಲ್ಲವೂ ಸರಿ ಇಲ್ಲ. ಈಗ ಇಂಥ ಸಮಯದಲ್ಲಿ ಏನಾದ್ರೂ ರಿಸ್ಕ್ ತಗೊಂಡ್ರೆ ಅದು ನಮಗೆ ಡ್ಯಾಮೇಜ್ ಆಗಬಹುದು ಮುಂದೆ. ಹೀಗಾಗಿ ಈಗ ಹೇಗಿದೆಯೋ ಹಾಗೆ ಹೊಂದಾಣಿಕೆಯಿಂದ ಇಬ್ರು ಮುಂದುವರಿಯಿರಿ ಅಂತೇಳಿ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಒಂದು ಫುಲ್ ಸ್ಟಾಪ್ ಇಟ್ಟಿದೆ, ಯಾವುದೇ ಅಂತದಿಲ್ಲ ಅಂತ ಹೇಳಿ. ಸದ್ಯಕ್ಕೆ ಪಕ್ಷದ ಪರಿಸ್ಥಿತಿ ಸರಿ ಇಲ್ಲ, ಯಥಾಸ್ಥಿತಿಯಲ್ಲಿ ಮುಂದುವರಿಯೋದು ಉತ್ತಮ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಸಮರ್ಥ ನಾಯಕರಿದ್ದಾರೆ. ಈವರೆಗೆ ಸಾಗಿದಂತೆ ಮುಂದೆಯೂ ಕೂಡ ಒಗ್ಗಟ್ಟಾಗಿ ಮುಂದುವರಿಯಿರಿ. ಪಕ್ಷಕ್ಕೆ ನೈತಿಕ ಶಕ್ತಿಯಾಗಿರುವ ಕರ್ನಾಟಕದಲ್ಲಿ ಬದಲಾವಣೆ ಬೇಡವೇ ಬೇಡ. ಸಿದ್ದರಾಮಯ್ಯಗೆ ಮಲ್ಲಿಕಾರ್ಜುನ ಖರ್ಗೆ ಸ್ಪಷ್ಟ ಸಲಹೆಯನ್ನ ನೀಡಿದ್ದಾರೆ. ಸದ್ಯಕ್ಕೆ ಯಾವುದೇ ತೀರ್ಮಾನ ಬೇಡ. ಹೇಗಿದೆ ಈಗ ಯಥಾಸ್ಥಿತಿ ಹಾಗೆ ಮುಂದುವರಿಯಲಿ. ಪಕ್ಷ ಸಂಕಷ್ಟದಲ್ಲಿದೆ, ಎಲ್ಲವೂ ಸರಿ ಇಲ್ಲ. ಈಗ ಇಂಥ ಸಮಯದಲ್ಲಿ ಏನಾದ್ರೂ ರಿಸ್ಕ್ ತಗೊಂಡ್ರೆ ಅದು ನಮಗೆ ಡ್ಯಾಮೇಜ್ ಆಗಬಹುದು ಮುಂದೆ. ಹೀಗಾಗಿ ಈಗ ಹೇಗಿದೆಯೋ ಹಾಗೆ ಹೊಂದಾಣಿಕೆಯಿಂದ ಇಬ್ರು ಮುಂದುವರಿಯಿರಿ ಅಂತೇಳಿ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಒಂದು ಫುಲ್ ಸ್ಟಾಪ್ ಇಟ್ಟಿದೆ, ಯಾವುದೇ ಅಂತದಿಲ್ಲ ಅಂತ ಹೇಳಿ. ಸದ್ಯಕ್ಕೆ ಪಕ್ಷದ ಪರಿಸ್ಥಿತಿ ಸರಿ ಇಲ್ಲ, ಯಥಾಸ್ಥಿತಿಯಲ್ಲಿ ಮುಂದುವರಿಯೋದು ಉತ್ತಮ. ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಕೂಡ ಸಮರ್ಥ ನಾಯಕರಿದ್ದಾರೆ. ಈವರೆಗೆ ಸಾಗಿದಂತೆ ಮುಂದೆಯೂ ಕೂಡ ಒಗ್ಗಟ್ಟಾಗಿ ಮುಂದುವರಿಯಿರಿ. ಪಕ್ಷಕ್ಕೆ ನೈತಿಕ ಶಕ್ತಿಯಾಗಿರುವ ಕರ್ನಾಟಕದಲ್ಲಿ ಬದಲಾವಣೆ ಬೇಡವೇ ಬೇಡ. ಸಿದ್ದರಾಮಯ್ಯಗೆ ಮಲ್ಲಿಕಾರ್ಜುನ ಖರ್ಗೆ ಸ್ಪಷ್ಟ ಸಲಹೆಯನ್ನ ನೀಡಿದ್ದಾರೆ. ಸದ್ಯಕ್ಕೆ ಯಾವುದೇ ತೀರ್ಮಾನ ಬೇಡ. ಹೇಗಿದೆ ಈಗ ಯಥಾಸ್ಥಿತಿ ಹಾಗೆ ಮುಂದುವರಿಯಲಿ. ಪಕ್ಷ ಸಂಕಷ್ಟದಲ್ಲಿದೆ, ಎಲ್ಲವೂ ಸರಿ ಇಲ್ಲ. ಈಗ ಇಂಥ ಸಮಯದಲ್ಲಿ ಏನಾದ್ರೂ ರಿಸ್ಕ್ ತಗೊಂಡ್ರೆ ಅದು ನಮಗೆ ಡ್ಯಾಮೇಜ್ ಆಗಬಹುದು ಮುಂದೆ. ಹೀಗಾಗಿ ಈಗ ಹೇಗಿದೆಯೋ ಹಾಗೆ ಹೊಂದಾಣಿಕೆಯಿಂದ ಇಬ್ರು ಮುಂದುವರಿಯಿರಿ ಅಂತೇಳಿ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ.